ಫಲವಾಗಿ ಈ ಜಗದ ಕಣ್ಣು ನಿಮ್ಮೆಲ್ಲರ ಕಣ್ಣು ತೆರೆಸಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ವಿಜಯಕುಮಾರ್ ತಿಗ್ಗಿ ಅತಿಥಿ ಗಣ್ಯರಿಗೆ ಅಭಿನಂದಿಸಬೇಕಾಗಿದ್ದ ವಿನಂತಿಸಿಕೊಳ್ತಾ ಇದ್ದೀನಿ. ಅತಿಥಿ ಗಣ್ಯರಿಗೂ ಧನ್ಯವಾದಗಳು. ಗೌರವ ಸಮರ್ಪಣೆ. ಎಲ್ಲಿ ಇದೆ ಬತ್ತಿ ಎಲ್ಲದಕ್ಕೂ ಬೆಳಕಾಗುವ ಹಂಬಲ, ವಿವೇಕದ ದೀಪವನ್ನ ಹೊತ್ತಿಸುವಂತ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಆಶೀರ್ವದಿಸಬೇಕು ಅಂತ ಹೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ನಮ್ಮ ಮಲ್ಲಮ್ಮ ಬಡಗೇರಪ್ಪನಲ್ಲಿ ಹಸಿರಾಗಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾರೆ. ಈ ಭಾಗದ ಬಹುರು ಕೂಡ ಚಿನ್ನಚೂರ್ಣ ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿ, ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಬಹುಶಃ ಅವತ್ತಿನ ಕಾಲದೊಳಗೆ ಅನೇಕ ರೀತಿಯ ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಟ್ಟು ವಿದ್ಯಾ ಸಾಹಿತ್ಯ ಪರಿಷತ್ತಿನ ಬಳಗದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ ವತಿಯಿಂದ ನಮ್ಮನ್ನು ಗುರುತಿಸಿ ಜಗದ ಕಣ್ಣು ಅಂತ ಹೇಳಿ ಈ ಅವಾರ್ಡನ್ನು ಕೊಟ್ಟಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಮಹಿಳಾ ದಿನಾಚರಣೆ ಎಲ್ಲರಿಗೂ ಪ್ರಶಸ್ತಿ ತಗೊಂಡವರಿಗೂ ಕೂಡ ಅಭಿನಂದನೆಗಳು. ಈ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ಬಹಳ ಸಂತೋಷವಾಗಿದೆ ಮತ್ತು ಬಹಳ ಜವಾಬ್ದಾರಿ ಕೂಡ ಹೊತ್ತಿಕೊಂಡಿರುವ ಆಗಿದೆ. ಯಾಕಂತ ಹೇಳಿದ್ರೆ ನಾವು ಬರೀ ಸಾಮಾನ್ಯ ಒಂದು ಅರಳಿ ಸೇವೆ ಮಾಡಿದ್ದೆ, ಅಳಲಿ ಸೇವೆ ಅನ್ಕೊಂಡಿದ್ದೆ. ಬಟ್ ಅವರು ನಮ್ಮನ್ನು ಗುರುತಿಸಿ ಒಳ್ಳೆಯ ಪ್ರಶಸ್ತಿ ಕೊಟ್ಟಿದ್ದಕ್ಕಾಗಿ ಜವಾಬ್ದಾರಿ ತಗೊಂಡಂಗಾಗಿ ಈಗ ಮುಂದೆ ಹೆಚ್ಚಿನ ಕೆಲಸ ಮಾಡ್ತೀನಿ. ಮತ್ತೆ ಈ ದೇಹ ಇರೋವರೆಗೂ ನಮ್ದು ಕೊನೆ ಉಸಿರಿರುವವರೆಗೂ ಜನಸೇವೆ ಮಾಡಲು ಇಷ್ಟಪಡ್ತೀನಿ. ಸುನಂದ ರವಿರಾಜ್ ಕೊರ್ವಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ. ಜಗದ ಕಣ್ಣು ಅಂತ ಹೇಳಿದ್ರೆ ಸೂರ್ಯನ ಕಣ್ಣು ಅಂತ. ಈಗ ಸೂರ್ಯ ಮುಂಜಾನೆ ಹುಟ್ಟಿದ ತಕ್ಷಣ ಎಲ್ಲಿ ಬಿ ಕತ್ಲೆ ಇರಲ್ಲ. ಅದು ಅಂತ ದೊಡ್ಡ ಪ್ರಶಸ್ತಿಯನ್ನು ಪಡೆದಿದ್ದಕ್ಕೆ ನನಗೆ ಬಹಳ ಖುಷಿ ಆಗ್ಲಿಕ್ಕತ್ತದ. ನನ್ನ ಜೀವನ ಸಾರ್ಥಕ ಆಗ್ಯದ ಅಂತ ಹೇಳಿ ಅನ್ಸ್ಲಕತ್ತದ ಇವತ್ತು. ಎಲ್ಲರಿಗೂ ಕೂಡ ಧನ್ಯವಾದಗಳು. wide ನಿಂದಿರ್ತೀರಿ ಬಿಡ್ರಿ. ಜರ ವೈಡ್ ಆಗಿದೆ.
ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಇವರು ಆಯೋಜಿಸಿದಂಥ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬಹಳ ಸ್ತುತ್ಯರವಾದ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ರು. ಹಾಗೆ ಅವರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ 8 ಮಹಿಳೆಯರನ್ನು ಗುರುತಿಸಿ ಇವತ್ತು ಅವರಿಗೆ ಸನ್ಮಾನ ಮಾಡಿರುವಂಥ ಕಾರ್ಯಕ್ರಮ ಕೂಡ ಅತ್ಯಂತ ಅರ್ಥಪೂರ್ಣವಾಗಿತ್ತು. ಹಾಗೆ ಒಂದು ಯುಗಾದಿ ಸಂದರ್ಭದಲ್ಲಿ ಕವಿಗೋಷ್ಠಿಯನ್ನು ಆಯೋಜಿಸಿ ಎಲ್ಲ ಉದಯೋನ್ಮುಖ ಕವಿಗಳಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿರುವಂತ ಕಾರ್ಯವು ಕೂಡ ಇವತ್ತಿನ ಕಾರ್ಯಕ್ರಮದ ಹೆಗ್ಗಳಿಕೆ ಆಗಿತ್ತು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಮಹಿಳೆಯರು ಇನ್ನೂ ಹೆಚ್ಚಿನ ಕ್ಷೇತ್ರಗಳಲ್ಲಿ ಸಾಧನೆಗೈಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ನಮಸ್ಕಾರ. ನಾನು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ವಿಜಯಕುಮಾರ್ ತೇಗಲ್ತಿಪ್ಪಿ ಅವರು ನಾವು ಕೆಲಸದ ಚಟುವಟಿಕೆಯನ್ನು ತಿಳಿದುಕೊಂಡು ನಮ್ಮನ್ನು ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಭವನಕ್ಕೆ ಕರೆಸಿ ಸನ್ಮಾನ ಮಾಡಿ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಹಲೋ ಸರ್, ನಾವು ಮುಖ್ಯವಾಗಿ ಇಲ್ಲಿ ಗುಲ್ಬರ್ಗದವರು, ಆಳಂದ ತಾಲೂಕು ಕಾಮನಹಳ್ಳಿ ಗ್ರಾಮದವರು. ನಾವೇನು ಗುಜರಾತ್ನಲ್ಲಿ ಹೋಗಿ ಅಲ್ಲಿಂದ ನಾವು ನಮ್ಮ ವೃತ್ತಿಯನ್ನು ನಿವಾರಿಸುತ್ತಾ ಕನ್ನಡ ಸಂಘವನ್ನು ಕಟ್ತಾ ಇದ್ದೀವಿ. ಸುಮಾರು 45 ವರ್ಷದಿಂದ ನಾವು ಕನ್ನಡ ಸಂಘವನ್ನು ಅಲ್ಲಿ ಕಟ್ಟಿ ಅಲ್ಲಿ 2-3 ಹುದ್ದೆಗಳಲ್ಲಿ ಕೆಲಸ ಮಾಡುತ್ತಾ ಈ ಕನ್ನಡ ಸಂಘವನ್ನು ಬೆಳೆಸ್ತಾ ಇದ್ದೀವಿ. ಈ ಸಲ ಪ್ರಥಮವಾಗಿ ನಾನು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಸಂಚಾಲಕನಾಗಿ ನಾನು ಆರಿಸಿದ್ದಕ್ಕಾಗಿ ನಾನು ನಮ್ಮ ವಿಜಯಕುಮಾರ್ ಪಾಟೀಲ್ ತೆಗಲ್ದಿಪ್ಪಿ ಅವರನ್ನು ಅಲ್ಲಿ ಮುಖ್ಯ ಅತಿಥಿಗಳನ್ನಾಗಿ ಆಗಮಿಸಿ ಅವರನ್ನು ಅಲ್ಲಿ ಬರಮಾಡಿಕೊಂಡಿವಿ. ಇನ್ನೊಂದು, ನಾವು ಅಲ್ಲಿ ಕರ್ನಾಟಕದಿಂದ ಅಂದರೆ ಗುಲ್ಬರ್ಗದಿಂದ ಅಂದರೆ ಫಸ್ಟ್ ಟೈಮ್ ಇವರು ವಿಜಯಕುಮಾರ್ ಸರ್ ಬಂದಿದ್ದರು. ಮೊದಲೇ ಅಲ್ಲಿ ಬರಬೇಕಾಗಿದ್ದರೆ ಅಲ್ಲಿ ಉಡುಪಿ, ಬೆಂಗಳೂರು ಆರ್ ಸೈಡಿಂದ ಜನ ಬರ್ತಿದ್ರು. ಈ ಸಲ ಫಸ್ಟ್ ಗುಲ್ಬರ್ಗದಿಂದ ನಾವು ಕರೆಸಿದ್ದೀವಿ. ಅದು ತುಂಬ ಹೆಮ್ಮೆಯ ವಿಷಯ ಆಗಿತ್ತು. ಧನ್ಯವಾದಗಳು. ಇವತ್ತಿನ ಇದು ನಾವು ಕನಸಿನಾನು ಕಂಡಿದ್ದಿಲ್ಲ, ಇದು ಹಿಂಗೆ ಆಗ್ತದಂತ. ಎಲ್ಲ ಜನರು ಸಂಪರ್ಕದಿಂದ ಎಲ್ಲ ಸರಿಯಾಗಾಯ್ತು. ನಮ್ಗೆ ಭಾಳ ಸಂತೋಷ ಆಯಿತು. ಎಲ್ಲ ಮಕ್ಕಳಿಂದ ಜನರಲ್ಲಿಂದ ಎಲ್ಲ ಈ ಸ್ಥಾನಕ್ಕೆ ತಂದು ನಿಂದ್ರಿಸ್ಯಾರ. ನಮಗೆ ಭಾಳ ಸಂತೋಷ ಆಯ್ತು. ಅವ್ರಿಗೆ ಭಾಳ ಸಂತೋಷ. ಎಲ್ಲ ಖುಷಿಲಿಂದ ಎಲ್ಲ ಚಂದ ಇದು ಮಾಡ್ಯಾರ ಅಂತ ಹೇಳಕ್. ಜಗದೇವಿ. ಇವತ್ತು ಗುಲ್ಬರ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಮಹಿಳಾ ದಿನಾಚರಣೆಯನ್ನ ಆಯೋಜಿಸಿದ್ರು. ಈ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ ಅವ್ರಿಗೆ ನಾನು ಮೊದಲನೇದು ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೇನೆ. ಯಾಕೆಂತಂದ್ರೆ ಅವರು ಪ್ರತಿದಿನ ಒಂದಿಲ್ಲೊಂದು ಕಾರ್ಯಕ್ರಮ, ಪ್ರತಿಯೊಬ್ಬರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಇವತ್ತು ವಿಶೇಷವಾಗಿ ಮಹಿಳೆಯರಿಗೋಸ್ಕರ ಮಹಿಳಾ ದಿನಾಚರಣೆಯನ್ನ ಮಾಡಿರುವಂತ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾವತ್ತು ಅವರ ಕಾರ್ಯಕ್ರಮಗಳು ಅಂತ ಹೇಳಿದ್ರೆ ಬಹಳ ಸರಳವಾಗಿ ಮತ್ತು ಪ್ರತಿಯೊಬ್ಬರ ವಿಚಾರ ವಿನಿಮಯ ಆಗೋ ರೀತಿನಲ್ಲಿ ಪ್ರತಿಯೊಬ್ಬರಿಗೂ ಒಂದು ವೇದಿಕೆಯನ್ನ ಅವಕಾಶ ಕಲ್ಪಿಸುವಂತ ಕೆಲಸ ಇವತ್ತು ಯಾರಾದ್ರೂ ಮಾಡ್ತಾ ಇದ್ರೆ ಅದು ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಅದು ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ ಅಂತಾನೆ ಹೇಳ್ಬೇಕಾಗುತ್ತೆ. ಅವರ ಈ ರೀತಿಯ ನಿರಂತರ ಅವರ ಒಂದು ಪ್ರಯತ್ನ ಈ ಕನ್ನಡ ಸಾಹಿತ್ಯ, ಕಲೆ, ನಮ್ಮ ಸಂಸ್ಕೃತಿಯನ್ನು ಉಳಿಸೋ ನಿಟ್ಟಿನಲ್ಲಿ, ನಮ್ಮ ಕನ್ನಡ ಭಾಷೆಯನ್ನು ಉಳಿಸೋ ನಿಟ್ಟಿನಲ್ಲಿ ಅವರ ಈ ಒಂದು ಸತತ ಪ್ರಯತ್ನ ಯಾವತ್ತೂ ಇದೇ ರೀತಿಯಾಗಿ ಮುಂದುವರಿಲಿ. ಇನ್ನೂ ಹೆಚ್ಚೆಚ್ಚಿನ ಕಾರ್ಯಕ್ರಮಗಳು ನಮ್ಮ ಕನ್ನಡ ಭಾಷೆಯನ್ನು ಉಳಿಸೋದಕ್ಕಾಗ್ಲಿ ಅಥವಾ ನಮ್ಮ ಕಲೆ ಸಾಹಿತ್ಯವನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇನ್ನೂ ನಿರಂತರವಾಗಿ ನಿತ್ಯವೂ ನಡೀಲಿ ಅಂತ ಹೇಳ್ತಾ, ಅವ್ರ ಜೊತೆಗೆ ನಮ್ಮೆಲ್ಲರ ಸಹಕಾರ ಯಾವತ್ತೂ ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಮಸ್ಕಾರಗಳು. ಗುಲ್ಬರ್ಗ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ವಿಜಯಕುಮಾರ್ ತೇಗಲ್ತಿಪ್ಪಿ ಸರ್ ಅವರಿಗೂ ತುಂಬ ಹೃದಯದ ಫಸ್ಟ್ ಆಫ್ ಆಲ್ ಧನ್ಯವಾದಗಳನ್ನು ಹೇಳುತ್ತೇನೆ. ಯಾಕಂದ್ರೆ ನಾವು ಮಾಡುವಂಥ ಸೇವೆಯನ್ನು ಅವರು ಗುರುತಿಸ್ಯಾರ ಅಂದ್ರೆ ನನಗೆ ತುಂಬ ಖುಷಿ ಆಗ್ತದೆ. ಎಲ್ಲ ಕಡೆ ಹೋಗ್ತಿರ್ತೀವಿ, ಆದ್ರೆ ನಮ್ಮ ಜಿಲ್ಲಾದಾಗ ನಾವು ತಗೊಳ್ಳೋದಂದ್ರೆ ಒಂದು ಏನೋ ಹೆಮ್ಮೆ ನಮಗೆ. ಹಾಗಾಗಿ ಇದೇ ಥರ ಎಲ್ಲ ಮಹಿಳೆಯರಿಗೆ ಗುರುತಿಸಿ ಅವರನ್ನು ಇದೇ ಥರನೂ ಸನ್ಮಾನಗಳನ್ನು, ಪ್ರಶಸ್ತಿಗಳನ್ನು ಕೊಡ್ತಿದ್ದಾರೆ. ಎಲ್ಲ ಹೆಣ್ಮಕ್ಳಿಗೆ ಹುಮ್ಮಸ್ಸುಗಳನ್ನು ಬರ್ತದ. ಅದೇ ರೀತಿಯಾಗಿ ಎಲ್ಲರೂ ತಾನು ಮುಂದೆ ಅಂದ ಕೇಸಿ ಎಲ್ಲ ಹೆಣ್ಮಕ್ಳು ಹೊರಗೆ ಬಂದು ಅವರು ಜೀವನದಾಗ ಏನಾದರೂ ಸಾಧನೆ ಮಾಡ್ಬೋದು ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಇದು ಜಗದ ಕಣ್ಣು ಅಂತ ಹೇಳಿ ಕೊಟ್ಟಿದ್ದಾರೆ.
ಆಮೇಲೆ ನಂದು ಶ್ರೀ ರಾಗ ಸಂಗಮ ಸೇವಾ ಟ್ರಸ್ಟ್ ಅಂತ ಹೇಳಿ ಇವತ್ತು ಟ್ರಸ್ಟ್ ವತಿಯಿಂದ ನಮ್ಮ ಸಂಗೀತ ಕಾರ್ಯಕ್ರಮವನ್ನು ಇಲ್ಲಿ ವೇದಿಕೆ ಮೂಲಕ ಮಾಡಿಕೊಂಡಿದ್ದೇವೆ ಸರ್. ಶ್ವೇತಾ ಆರ್ ಪಾಟೀಲ್ ಅಂತ ಹೇಳಿ ನಂದು ಅದೇ ಟ್ರಸ್ಟ್. ಆಮೇಲೆ ಯಾವುದೇ ರೀತಿಯಲ್ಲಿ ನಾನು ಸಮಾಜ ಸೇವೆಯಲ್ಲಿ ಆದಷ್ಟು ನನ್ನ ಕೈಲಾದಷ್ಟು ಕೆಲಸಗಳನ್ನು ಮಾಡುತ್ತಿದ್ದೇನೆ.